ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದೊಂದು ವಿಷಯ ಮಾತ್ರ ಅಲ್ಲ, ನಾನು ಚಿಕ್ಕವನಾಗಿರುವಾಗಿಂದನೂ ನನ್ನ ಎತ್ತಿ ಆಡಿಸಿ ಬೆಳೆಸಿರೋದು ನೀವು. ಅಪ್ಪ ಅಮ್ಮನ್ ಬಿಟ್ರೆ ನಿಮ್ಗೆ ಆ ಸ್ಥಾನ ಕೊಡೋದು. ಅಪ್ಪನ ತರ ನನಗೆ ಕುಸುಮರಿ ಮಾಡಿದ್ದೀರ, ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೀರ, ಎಷ್ಟೋ ಸಲ ನಿಮ್ ದುಡ್ಡಲ್ಲೇ ನನಗೆ ಚಾಕ್ಲೇಟು ಐಸ್ ಕ್ರೀಮು ಕೊಡಿಸಿದ್ದೀರ. ನಿಮ್ಗೆ ನೆನಪಿಗೆ ಸಾತಿ, ನಾನು ಮೊದಲನೇ ಸಾತಿ ಸ್ಕೂಲಿಗೆ ಹೋಗೋವಾಗ ಅಪ್ಪ ಅಮ್ಮಂಗೆ ಖುಷಿ ಇತ್ತು, ಆದರೆ ನಿಮಗೆ ಕಣ್ಣಲ್ಲಿ ನೀರಿತ್ತು. ಹುಡುಗ ಸ್ಕೂಲ್ಗೆ ಹೋಗ್ತಾನೆ, ಅವನು ವಾಪಸ್ ಮನೆಗೆ ಬರೋವರೆಗೂ ಕಾಯ್ಬೇಕಲ್ಲ ಅಂತ. ಸೊ ನನ್ನ ಪ್ರಕಾರ ಅಪ್ಪನ ನಂತರ ಸ್ಥಾನ ಮಾವನ್. ಹಾಗಾದ್ರೆ ಅಪ್ಪ ನಿಮ್ಗೆ ಸೋದ್ರ ಮಾವನೂ ಹೌದು, ಹೆಣ್ಕೊಟ್ ಮಾವನೂ ಹೌದು. ಅದಕ್ಕೆ ಈ ಸಿಚುಯೇಷನ್ಗೆ ಸೂಟ್ ಆಗೋ ಸಾಂಗ್ ಆಡ್ಲಾ? ಹಾಡೋ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ. ಸರಿ, ನಾನು ಉತ್ತರನ ಕಳಿಸ್ತೀನಿ, ನೋಡೋಣ ಏನ್ ರಿಪ್ಲೈ ಬರುತ್ತೆ ಅಂತ. ಸಾರ್ಥಿ, ನನ್ನ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡಿದ್ದೀರಾ, ನನ್ನ ಮಗನ ಸಮಾನ ಬೆಳೆಸಿದ್ದೀರಾ. ಅದಕ್ಕಾದ್ರೂ ಈ ದುಡ್ಡು ಇಟ್ಕೊಳ್ಳಿ ಸಾರ್ಥಿ, ಪ್ಲೀಸ್. ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ದೊಡ್ಡ ಯಜಮಾನ್ರೆ. ಅಯ್ಯೋ ಇಲ್ಲ ಸಾರ್ಥಿ, ಬೇಕಾದ್ರೆ ಅದನ್ನ ಸಾಲ ಅಂತ ತಗೊಳ್ಳಿ, ನಿಮ್ಗೆ ಆದಾಗ ಕೊಡಿ, ಬೇಡ ಅಂತ ಹೇಳ್ಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ದೊಡ್ಡ ಯಜಮಾನ್ರೆ. ನಿಮ್ಮ ಯೋಗ್ಯತೆ ಮೀರಿ ವ್ಯವಹಾರ ಮಾಡಬಾರ್ದು. ಈಗ ಆಸೆ ಪಟ್ಟು ತಗೊಂಡ್ಬಿಟ್ರೆ ನಾಳೆ ದಿವಸ ಜೀವನ ಪೂರ್ತಿ ಅನುಭವಿಸ್ಬೇಕಾದ್ ನಾನು ತಾನೆ. ದಯವಿಟ್ಟು ಬೇಡ, ನಿಮ್ಮ ಹಣ ತಗೊಂಡು ಇನ್ಯಾವತ್ತೂ ನನಗೆ ಸಹಾಯ ಮಾಡೋದಕ್ಕೆ ಬರಬೇಡಿ. ಈಗಲೇ ಜನ ಬಾಯಿಗೆ ಬಂದಾಗ ಮಾತಾಡ್ಕೊತಿದ್ದಾರೆ. ಏನ್ ಮಾತಾಡ್ಕೋತಾ ಇದ್ದಾರೆ? ಇವನ್ಗೇನಪ್ಪ ಬಾಧೆ, ಹಂಗೂ ಹಿಂಗೂ ಅರಸನ ಕೋಟೆಗೆ ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ಟ, ಈಗ ಮೆತ್ತಿಗೆ ಅವರಿಂದ ಒಂದೊಂದೇ ಅನುಕೂಲ ಮಾಡ್ಕೊತಿದ್ದಾನೆ ಅಂತ ಆಡ್ಕೊತಿದ್ದಾರೆ. ಅದು ಸುಳ್ಳು ಅಂತ ಗೊತ್ತಿದ್ರು ಆ ಆಪಾದನೆನ ಹೇಗೋ ಸಹಿಸ್ಕೊಂಡಿದ್ದೀನಿ. ಈಗ ನಿಜವಾಗ್ಲೂ ನಿಮ್ಮಿಂದ ಈ ಸಹಾಯ ಪಡೆದು ಬಿಟ್ರೆ ಅವ್ರು ಆಡ್ಕೊತಿರೋದು ನಿಜ ಅಂತ ಆಗೋಗುತ್ತಲ್ವಾ? ನಿಮ್ಮಿಂದ ಈ ರೀತಿ ಎಲ್ಲ ಸಹಾಯ ಪಡೆದು ಬದುಕೋದೆ ಆದರೆ ನನ್ನ ಬದುಕಿಗೆ ಏನು ಮರ್ಯಾದೆ ಇರುತ್ತೆ ಹೇಳಿ? ಖಂಡಿತ ಇಲ್ಲ. ದಯವಿಟ್ಟು ಈ ಹಣ ತಗೊಂಡು ಹೋಗಿ. ನೀವು ನಿಜವಾಗ್ಲೂ ನನಗೆ ಸಂತೋಷ ಬಯಸೋದೇ ಆದರೆ ಈ ಹಣ ಬೇಡ ನನಗೆ. ಈ ಜನ್ಮಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು. ದಯವಿಟ್ಟು ತಗೊಂಡು ಹೋಗಿ ದೊಡ್ಡ ಯಜಮಾನ್ರೆ. ಆಮೇಲೆ ನೀವು ತವ್ರ ಮನೆ ಹುಡುಗರ ಸಿನಿಮಾ ಹೀರೋಯಿನ್ ಮಹಾಲಕ್ಷ್ಮಿ ತರ ಮರೆಯಲ್ಲೇ ನಿಂತ್ಕೊಂಡು ಅಪ್ಪನ ಮುಖ ನೋಡ್ಕೊಂಡು ಖುಷಿ ಪಡ್ಬೇಕಾಯ್ತು ಅಷ್ಟೇ. ಆದ್ರೆ ಈಗ ಯಾವುದು ಬದಲಾಗ್ಲಿಲ್ಲ. ನೀನ್ ಯಾವಾಗ ತವ್ರ ಮನೆಗೆ ಹೋಗ್ಬೇಕು ಅಂತೀಯೋ, ನಿಮ್ ಜೊತೆ ನಾವು ಕಾಂಪೌಂಡ್ ಜಿಗ್ದು ನಿಮ್ ತವ್ರ ಮನೆಗೆ ಬಿಟ್ಟು ಬರಕ್ಕೆ ಯಾವಾಗಲೂ ರೆಡಿ ಇರ್ತೀವಿ. ಏನಂತೀವಿ ಬ್ರೋ? ಕರೆಕ್ಟ್. ಈಗಿರೋ ತವ್ರ ಮನೆ ಬಾಗ್ಲು ನಿನ್ಗೆ ಯಾವಾಗ್ಲೂ ಓಪನ್ನೇ ಇರುತ್ತೆ. ಇಷ್ಟೆಲ್ಲ ಒಳ್ಳೇದು ಉಳ್ಕೊಂಡಿದೆ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅರ್ಚನೆ ಮಾಡಿಸ್ತೀನಿ ಅನ್ನೋದಾದ್ರೆ ನಾನು ಇನ್ನ ಕರ್ಕೊಂಡು ಹೋಗ್ತೀನಿ. ಏನಂತೀಯಾ?
ಇವತ್ತೇನು ಅಡುಗೆ ಮಾಡಲಿ? ನಿಮ್ಗೇನು ಅನ್ಸುತ್ತೋ ಅದನ್ನ ಮಾಡಿಮ್ಮ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬರ್ತೀವಮ್ಮ. ನಾನು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು. ಹೊಡ್ತೀನಿ. ಹಲೋ ಸರ್, ಅವ್ರು ಹೊರಟಾಯ್ತು. ನಮಸ್ತೆ ಪಾರ್ವತಿ ಮೇಡಮ್. ನಮಸ್ತೆ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನೀವ್ ಯಾರಿಗ್ ಗೊತ್ತಿಲ್ಲ ಹೇಳಿ ಮೇಡಮ್. ನಿಮ್ ಮುಖದ ಕ್ರೀಮು ಅಷ್ಟೊಂದು ಫೇಮಸ್ಸು. ನಾವು ಅದನ್ನೇ ಹಾಕೋದು. ನಮ್ಮಂತ ಬಡವರಿಗೂ ಸಹಾಯ ಆಗ್ಲಿ ಅಂತ ಕಮ್ಮಿ ರೇಟಲ್ಲಿ ಬಿಟ್ಟಿದ್ದೀರಾ. ಅದಕ್ಕೆಲ್ಲ ಕಾರಣ ನಾನಲ್ಲ, ನಮ್ಮ ಅಖಿಲಮ್ಮ. ಇರ್ಬೋದು ಮೇಡಮ್. ಅರಸನಕೋಟೆ ಸೊಸೆ ಆದ್ರೂ ನಿಮ್ ಸರಳತೆ ಎಲ್ರಿಗೂ ಇಷ್ಟ ಆಗತ್ತೆ. ಥ್ಯಾಂಕ್ಸ್. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಅನಾಥಾಶ್ರಮದಲ್ಲಿರೋರು ಮೇಡಮ್. ಅಲ್ಲಿ ವಯಸ್ಸಾದವರಿಂದ ಮಕ್ಕಳವರೆಗೂ ಎಲ್ಲ ಒಟ್ಟಿಗೆ ಇರೋದು. ಹಣ್ಣೆಲೆ ಚಿಗುರೆಲೆ ಒಟ್ಟಿಗೆ ಸೇರಿರೋ ಶ್ರೇಷ್ಠವಾದ ಜಾಗ. ದುಡಿಮೆ ಇದ್ರೆ ಎಲ್ಲ ಶ್ರೇಷ್ಠವಾಗೇ ಇರತ್ತೆ ಮೇಡಮ್. ಅದು ನಿಜನೇ. ನಾವಿವತ್ತು ಅರಸನಕೋಟೆ ಸೊಸೆ ಮುಂದೆ ನಿಂತಿದೀವಿ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಮೇಡಮ್. ನಾವು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ 1-2 ಸಲ ಅನ್ಕೊಂಡ್ವಿ, ಆದ್ರೆ ಆಗಿಲ್ಲ. ಆದ್ರೆ ಇವತ್ ನೋಡಿ, ಆ ದೇವ್ರೆ ನಮ್ಮೇಲ್ ಕರುಣೆ ತೋರಿಸಿ ಅರಸನಕೋಟೆ ಯಜಮಾನಿನ ನಮ್ ಕಣ್ಮುಂದೆ ತಂದು ನಿಲ್ಸಿದ್ದಾರೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ಯಾವತ್ತಿದ್ರು ಅರಸನಕೋಟೆ ಯಜಮಾನಿ ಅಖಿಲಮ್ಮನೆ. ನಾನೇನಿದ್ರು ಅವ್ರ ಸೊಸೆ ಅಷ್ಟೇ. ನೀವಿಷ್ಟು ಸಿಂಪಲ್ ಆಗಿ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ದು ಎಂಥ ದೊಡ್ಡ ಗುಣ ಅಂತ. ಮೇಡಮ್, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಿಂದ ಒಂದೇ ಒಂದು ಸಹಾಯ ಆಗ್ಬೇಕಿತ್ತಲ್ಲ. ಸಹಾಯನಾ? ಏನ್ ಕೇಳಿ. ನನ್ನಿಂದ ಆಗೋದಿದ್ರೆ ನಾನು ಖಂಡಿತ ಮಾಡ್ತೀನಿ. ಏನಾದ್ರೂ ಹಣದ ಸಹಾಯ ಬೇಕಿತ್ತಾ? ನಮ್ಗೇನ್ ದುಡ್ಡೆಲ್ಲ ಬೇಡ ಮೇಡಮ್. ನಿಮ್ದೊಂದು ಫೋಟೋ ಬೇಕಿತ್ತು. ಫೋಟೋನಾ? ನಂದ? ಅದ್ರಿಂದ ನಿಮ್ಗೇನ್ ಸಹಾಯ ಆಗುತ್ತೆ? ನಿಮ್ ಕಂಪನಿಲಿರೋ ಫೇಸ್ ಕ್ರೀಮ್ಗೆ ನಿಮ್ ಫೋಟೋನೇ ಅಲ್ವಾ ಮೇಡಮ್ ಹಾಕಿರೋದು? ಹಾಗೆ ಅನಾಥಾಶ್ರಮದವರೆಲ್ಲ ಸೇರ್ಕೊಂಡು ಹೊಸದಾಗಿ ಹಪ್ಪಳ ಸಂಡಿಗೆ ಹಾಕ್ತಾ ಇದೀವಿ. ಆ ಪ್ಯಾಕೆಟ್ ಮೇಲೆ ನಿಮ್ದು ಒಂದೇ ಒಂದು ಫೋಟೋ ಇದ್ರೂ ಸಾಕು ಮೇಡಮ್. ವ್ಯಾಪಾರ ತುಂಬಾ ಚೆನ್ನಾಗಾಗತ್ತೆ. ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸ ಸಿಕ್ತಾಗೂ ಆಗತ್ತೆ. ಅದರಿಂದ ಬರೋ ಲಾಭನೇ ನೀವು ನಮಗ್ ಮಾಡೋ ಸಹಾಯ ಮಾಡೋದು. ಅದಕ್ಕೆ ನಮ್ ಜಾಗಕ್ಕೆ ಬಂದು ಅದೇನೋ ಫೋಟೋ ಶೂಟ್ ಅಂತ ಮಾಡ್ತಾರಲ್ಲ ಮೇಡಮ್, ಅದನ್ನ ನೀವು ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಸ್ವಂತ ಶಕ್ತಿಯಿಂದ ದುಡಿಮೆ ಮಾಡ್ಬೇಕು ಅನ್ನೋ ನಿಮ್ ಸ್ವಾಭಿಮಾನ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ. ಆದ್ರೆ ಈ ನಿರ್ಧಾರ ನನ್ನೊಬ್ಳದಾಗಿರಲ್ಲ. ಮನೆಗ್ ಬನ್ನಿ, ನಮ್ಮ ಯಜಮಾನ್ರು ನಮ್ಮ ಅಖಿಲಮ್ಮನ ಹತ್ರ ಮಾತಾಡಿ ಹೇಳ್ತೀನಿ. ಆದ್ರೆ ಅನಾಥಾಶ್ರಮಕ್ಕೆ ಸಹಾಯ ಮಾಡೋದು ಅಂದ್ರೆ ಅವ್ರು ಖಂಡಿತ ಬೇಡ ಅಂತ ಹೇಳಲ್ಲ, ಒಪ್ಕೊಂಡೇ ಒಪ್ಕೋತಾರೆ. ಬೇಡ ಮೇಡಮ್. ಒಳ್ಳೇದಾಯ್ತು ಬಿಡು. ಈ ಮನೇಲಿ ತಿರ್ಕೆ ಅವಳು, ಹರಕೆ ನೀನು. ಏನ್ ಹೇಳ್ತಿದ್ದೀರ ಚಿಕ್ಕತ್ತೆ? ಹತ್ತೂರು ಒಡೆಯ ವೀರಯ್ಯ ದೇವನ ಮಗಳು ನೀನು ಈ ಮನೆ ಕೆಲಸ ಮಾಡ್ತಾ ಇದೀಯ. ಈ ಮನೆ ಕೆಲಸದವಳು ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರಕ್ ಹೋಗಿದ್ದಾಳೆ. ಇದೆ ಅಂತ ವಿಪರ್ಯಾಸ ನಮ್ಮ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ? ಆ ಡ್ರೈವರ್ ಮಗಳು ಪಾರ್ವತಿ ಬಗ್ಗೆ. ಅಕ್ಕನ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನೆಪ ಹೇಳ್ಕೊಂಡು ಆದಿತ್ಯನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ಹೋಗ್ತಾಳು,
ಹೊರಗಡೆ ಎಲ್ಲಾದ್ರೂ ಸುತ್ತಕ್ ಹೋಗ್ತಾಳೋ ಯಾರಿಗ್ ಗೊತ್ತು. ಈ ಮನೇಲಿ ಹೇಳೋರ್ ಕೇಳೋರೇ ಇಲ್ಲ ಅವಳಿಗೆ. ಮುಂಚೆ ಆಗಿದ್ರೆ ಅಕ್ಕನಾದ್ರೂ ಕೇಳಿರ್ತಿದ್ರು, ಈಗ ಅವ್ರಿಗೂ ಅಧಿಕಾರ ಇಲ್ಲ. ಅವಳದೇ ರಾಜ್ಯಭಾರ ಆಗೋಗಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದಿನ ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತಾಳೆ. ಈಗ ಮೊನ್ನೆ ಏನಾಯ್ತು, ಹೊಸ ಸೋಪ್ ಪ್ರಾಡಕ್ಟ್ಗೂ ಅವಳೇ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಲು. ಯಾರಾದ್ರೂ ಒಂದು ಮಾತು ನಿನ್ನ ಕೇಳಿದ್ರ? ಇಲ್ಲ. ಯಾಕೆ? ನಿನಗೇನಮ್ಮ ಕಮ್ಮಿ ಆಗಿದೆ? ಏನ್ ಸ್ವಲ್ಪ ತೂಕ ಕಡಿಮೆ ಇರಬಹುದು, ಆದ್ರೆ ನೋಡೋಕೆ ಅವಳಿಗಿಂತನೂ ಚೆನ್ನಾಗಿದ್ಯಾ. ಲುಕ್ ಇದೆ, ಲಕ್ಕಿಲ್ಲ. ಅದು ಅಲ್ಲದೆ ಆ ಸಾವಿತ್ರಿ ಕುಂಬಳಕಾಯಿಂದ ಈ ಮನೆಯವ್ರು ಯಾರಿಗೂ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆದ್ಲಲ್ಲ, ಆವಾಗ್ಲಾದ್ರು ಯಾರಾದ್ರೂ ಒಬ್ರಾದ್ರು ನಿನ್ನ ನೆನೆಸ್ಕೊಂಡ್ರ? ಇಲ್ಲ. ಯಾಕೆ ಹೇಳು? ಈ ಮನೇಲಿ ನೀನ್ ಯಾರಿಗೂ ಮುಖ್ಯ ಅಲ್ಲ. ಇಷ್ಟು ಸಾಲದು ಅಂತ ನಿನ್ನ ಗಂಡ ಅತ್ಗೆ 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 ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲಮ್ಮ. ಇದ್ರಲ್ಲಿ ಪ್ರೀತದೇನು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಆ ಪಾರ್ವತಿ ಎಲ್ರನ್ನು ತನ್ನ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಹೆಂಗ್ ಹೇಳ್ತಾರೋ ಹಂಗೆ ಕುಣಿತಿದ್ದಾರೆ ಎಲ್ರು. ಇಷ್ಟು ದಿನ ನೀನು ಅವಳು ಹೇಳ್ದಂಗೆ ಕೇಳ್ತಾ ಇದ್ದೆ. ಇನ್ಮೇಲೆ ಅವಳ ಪಾರ್ಟಿ ಸೇರ್ಬೇಡ. ನೀನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗೋ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅವತ್ತು ನೀನು ಅವಳಿಗೆ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನೀನು ಮಹಾರಾಣಿ ತರ ಮೆರಿಬಹುದಾಗಿತ್ತು. ಆದ್ರೆ ನೀನು ದೊಡ್ಡ ದಯಾಮಯಿ ತರ ಅವಳಿಗೆ ಸಹಾಯ ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ ಅವಳು ನಿನಗೇನ್ ಕೊಟ್ಲು? ದೊಡ್ಡ 0. ಯಾವ ವಿಷಯ? ನಮ್ಮಂತ ಸಣ್ಣ ಪುಟ್ಟ ಹಪ್ಪಳ ಸೆಂಡಿಗೆ ಮಾಡೋದ್ರ ಮೇಲೆ ನಿಮ್ ಫೋಟೋ ಹಾಕಿದ್ರೆ ನಿಮ್ ಮನೆಯವ್ರು ಖಂಡಿತ ಬೇಡ ಅಂತಾರೆ. ಇದೇ ವಿಷಯ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ನನ್ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನ್ ಮಾಡ್ಬೋದಾ? ಮನಸ್ಸಿಗೆ ಸರಿ ಅನ್ಸೋ ವಿಷಯನ ಖಂಡಿತ ಮಾಡ್ಬೋದು, ಆದ್ರೆ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ. ಖಂಡಿತ ಯಾರಿಗೂ ತೊಂದರೆ ಆಗಲ್ಲ ಅಮ್ಮ, ಒಳ್ಳೇದೇ ಆಗುತ್ತೆ. ಹಾಗಾದ್ರೆ ಧೈರ್ಯವಾಗಿ ಮುಂದುವರಿಬಹುದು. ಅಮ್ಮ, ನಾನು ಆ ಕೆಲ್ಸನ ಯಾರ ಅನುಮತಿನೂ ತಗೊಳ್ದೆ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತಲ್ವಾ? ಖಂಡಿತ ಆಗಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರ ಅನುಮತಿನೂ ತಗೋಬೇಕಾಗಿಲ್ಲ. ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ ಅನ್ನೋ ಎಲ್ಲ ಬಂಧಗಳಿಂದ ಹೊರಗೆ ಬಂದು ಬೇರೆಯವರಿಗೆ ಸಹಾಯ ಮಾಡೋದು ದೊಡ್ಡ ಗುಣಗಳಲ್ಲಿ ಒಂದು. ಒಳ್ಳೆದಾಗ್ಲಿ. ಏನ್ ಯಜಮಾನ್ರೆ ಇದು ಬೆಳಿಗ್ಗೆ ಬೆಳಿಗ್ಗೆನೆ? ಈ ಥರ ತುಂಟಾಟ ಚೆಲ್ಲಾಟ ಇದ್ರೇನೆ ಗಂಡ ಹೆಂಡತಿ ಜೀವನ ಪರಿಪೂರ್ಣ ಆಗುತ್ತೆ. ಆದ್ರೆ ಈಗ ನೀವು ನನ್ನಿಂದ ದೂರ ಇರಲೇಬೇಕು. ಯಾಕೆ? ಮೊನ್ನೆ ನೀನ್ ತಾನೆ ಹತ್ರ ಬಂದು ಒಳ್ಳೆಯವನಾಗಿದ್ದನ್ನ ಹಾಳು ಮಾಡಿದ್ದು. ಏನಂದ್ರೆ ನಾನ್ ನಿಮ್ಮನ್ನ ಹಾಳು ಮಾಡಿದ್ನಾ? ಹೋಗಿ ಯಜಮಾನ್ರೆ, ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ಲ. ಯಾಕೆ? ಅದು ನಾವ್ ನಿಜವಾಗ್ಲೂ ಹೋಗ್ತಿರೋದು ದೇವಸ್ಥಾನಕ್ಕಲ್ಲ. ಇನ್ನೆಲ್ಲಿಗೆ? ದೇವಸ್ಥಾನದ ನೆಪ ಹೇಳಿ ನಾನು ಯಜಮಾನ್ರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ.
ಅಷ್ಟರಲ್ಲಿ ಪ್ರೀತು ಅವ್ರು ಬಂದ್ರು. ಯಜಮಾನ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ದೇವಸ್ಥಾನ ಅಂತ ಸುಳ್ಳು ಹೇಳಿದ್ರು. ನಿಜ ಹೇಳಿದಿದ್ರೆ ನನ್ ಗಂಡ ಯಾಕೇನಾದ್ರೂ ಅನ್ಕೊಳ್ತಾರೆ, ಅಣ್ಣ ಅದಕ್ಕೆ ಹೊರಗಡೆ ಸುತ್ತಾಡೋದಿಕ್ ಹೋಗ್ತಿದಾರಲ್ಲ ಅಂತ ಖುಷಿ ಪಟ್ಟಿರೋರು. ಒಬ್ರು ಖುಷಿನ ನೋಡಿ ಹೊಟ್ಟೆ ಹುರ್ಕೊಳ್ಳೋ ಬುದ್ಧಿ ನನ್ಗಾಗ್ಲಿ ನನ್ ಗಂಡನ್ಗಾಗ್ಲಿ ಇಲ್ಲ. ಇನ್ನೂ ಬೇಕಾದ್ರೆ ನಾವೇ ಸಪೋರ್ಟ್ ಮಾಡ್ತೀವಿ, ಯಾರ ಕಾಲು ಎಳಿಯಲ್ಲ. ಅಯ್ಯೋ, ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನಾನು ಯಜಮಾನ್ರು ಮದ್ವೆ ಆದ್ಮೇಲೆ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸರಿ, ಹಾಗಾದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಅಂತ ಬಾವಂಗ್ ಹೇಳ್ತೀನಿ. ಬೇಡ ಜನನಿಯವ್ರೆ. ಯಾಕೆ? ಆಗ್ಲೇ ಯಜಮಾನ್ರು ಎಲ್ರ ಮುಂದೆ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರು. ಈಗ ನೀವ್ ಹೋಗಿ ನಾವು ಸುತ್ತಾಡೋದಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಏನಾರು ಅನ್ಕೋತಾರೆ, ಅದಕ್ಕೆ. ಓ, ಯಾರು ನಿಮ್ ಬಗ್ಗೆ ಕೆಟ್ಟದಾಗ ತಿಳ್ಕೋಬಾರ್ದು ಅನ್ನೋದು ನಿಮ್ ಉದ್ದೇಶನಾ? ಅಯ್ಯೋ, ನಾನೆಲ್ಲ ಹಾಗಂದೆ. ಸರಿ, ಈಗ ನಿಮ್ ಪ್ರಕಾರ ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರಬಾರ್ದು, ನೀವು ಭಾವ ಹೊರಗಡೆ ಹೋಗ್ಬೇಕು, ಅಷ್ಟೇ ಅಲ್ವಾ? ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ಲ. ದೇವಸ್ಥಾನದ ನೆಪ ಹೇಳಿ ನಾನು ಯಜಮಾನ್ರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಪಾರ್ವತಿಯವ್ರು ಯಾಕೆ ಸುಳ್ಳು ಹೇಳಿದ್ರು? ಭಾವನ್ ಜೊತೆ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಬ್ರೇ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ರಲ್ಲ, ಅದು ನನ್ನ ಹತ್ರ ಸುಳ್ಳು ಹೇಳಿದ್ರ? ಅವ್ರು ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಾ, ಅಥವಾ ಅವರು ಭಾವನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ಕೋಬೇಕಾ? ಇದ್ರ ಏನ್ ವಿಷಯ ಇರ್ಬೋದು? ದೇವಸ್ಥಾನಕ್ಕೆ ಯಾಕೆ ಹೋದ್ರು? ಅಲ್ಲಿ ಯಾರೋ ಹುಡುಗಿರ್ನ ಮೀಟ್ ಮಾಡಿ ಏನೋ ಮಾತಾಡ್ತಾ ಇದ್ರು, ಅದೇನಿರ್ಬೋದು? ಇತ್ತೀಚೆಗೆ ಪಾರ್ವತಿಯವ್ರ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳಿದೆ. ನನ್ನ ಅವಾಯ್ಡ್ ಮಾಡೋ ಅಗತ್ಯ ಆದ್ರೂ ಏನಿದೆ? ಇಷ್ಟು ವರ್ಷ ನಾನ್ ನೋಡಿದ ಪಾರ್ವತಿಯವ್ರು ಅಲ್ವೇ ಅಲ್ಲ ಅಂತ ಇವತ್ತು ಅನಿಸ್ತಿದೆ ನಂಗೆ. ಹಾಗಾದ್ರೆ ಪಾರ್ವತಿಯವ್ರ ಇನ್ನೊಂದು ಮುಖಾನ ನಾನಿವತ್ ನೋಡಿದ್ನ? ದಾಮಿನಿ ಅತ್ತೆ ಹೇಳ್ದ ಹಾಗೆ ಅವರು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ತಮ್ಮದೇ ಆದ ಇಮೇಜ್ನ ಕ್ರಿಯೇಟ್ ಮಾಡಿ ನಮ್ ಕಣ್ಣಿಗೆ ಮಂಗ್ ಬುದ್ಧಿ ಎರಚಿಸಿದಾರ? ಏನಿದೆ ಅವ್ರ ಮನ್ಸಲ್ಲಿ? ಚಿಕ್ಕತ್ತೆ ಹೇಳ್ದ ಹಾಗೆ ಈ ಮನೆನ ಆಳ್ಬೇಕು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡಿದಾರ? ಸರ್, ಸಿಗ್ನಲ್ ಸಿಗ್ತಾ ಇಲ್ಲ, ಆಚೆ ಬರ್ತೀನಿ. ಮಾತಾಡಿದ್ರಾ? ಮಾತಾಡ್ತಾ ಇದ್ದೀನಿ ಮೇಡಮ್. ಒಪ್ತಿಲ್ವಾ? ಆಗಲ್ಲ ಅಂತಿದಾರಾ? ಕೊಡಿ, ನಾನು ಮಾತಾಡ್ತೀನಿ. ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ, ನಾನು ಮಾತಾಡ್ತೀನಿ, ಕೊಡಿ. ಒಂದ್ ನಿಮಿಷ ಸರ್. ಹಲೋ ಸರ್, ನಾನು ಪಾರ್ವತಿ ಅಂತ. ಹಲೋ ಸರ್, ಕೇಳಿಸ್ತಾ ಇದ್ಯಾ? ಹಾ ಮೇಡಮ್, ಕೇಳಿಸ್ತಿದೆ, ಹೇಳಿ. ಸರ್, ಅದೇನೋ ಫೋಟೋ ತೆಗಿಬೇಕಂತಲ್ಲ, ಅದನ್ನ ಇವತ್ತೇ ತೆಗೆಯೋದಕ್ಕಾಗಲ್ವಾ? ನಾನು ಒಪ್ಕೊಂಡಿರೋ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ, ನಿಮ್ಮವರೇ ಹೇಳ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಬಂದಿದ್ದೀನಿ. ಇವತ್ತು ಬಿಟ್ರೆ ಇನ್ನೊಂದ್ ದಿನ ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಮುಂದೂಡಿದ್ರೆ ನನ್ನ ಮನ್ಸು ಬದಲಾಗುತ್ತೇನೋ ಅನ್ನೋ ಅಳಕ್ ಕಾಡುತ್ತಾ ಇದೆ. ಬರೀ ಫೋಟೋ ತೆಗೆಯುತ್ತಾನೆ, ಇವತ್ತೇ ತಗೊಂಡ್ಬಿಟ್ರೆ ಒಳ್ಳೇದು. ಆಗಲ್ಲ ಅನ್ಬೇಡಿ ಸರ್. ಸರಿ ಮೇಡಮ್, ಇವತ್ತೇ ಮಾಡೋಣ. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ಇದಕ್ಕೆ ನೀವು ಏನ್ ಚಾರ್ಜ್ ಮಾಡ್ತೀರಾ ಅಂದ್ರೆ ನಿಮ್ ಪೇಮೆಂಟ್ ಏನು ಅಂತ ನೀವು ಹೇಳಿದ್ರೆ? ನೀವು ಮಾಡೋ ಹಪ್ಳ ಸಣ್ಗೆನ ಒಂದೊಂದು ಪ್ಯಾಕೆಟ್ ಮನೆಗೆ ಕೊಟ್ರೆ ಸಾಕು, ಅದನ್ನೇ ನಾನು ಸಂತೋಷವಾಗಿ ತಗೊಂಡೋಗ್ತೀನಿ. ಅದೇ ನನ್ನ ಸಂಬಳ ಅನ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಅಲ್ಲಿ ನಮ್ಮ ಹುಡುಗಿ ಇದ್ದಾಳಲ್ಲ, ಅವಳಿಗೆ ಸ್ವಲ್ಪ ಫೋನ್ ಕೊಡಿ. ಕೊಟ್ಟೆ ಸರ್.
ಹಲೋ, ಹೇಳಿ ಸರ್. ನೋಡು, ಒಂದು ಅರ್ಧ ಗಂಟೆ ಅವಳನ್ನ ದೇವಸ್ಥಾನದಲ್ಲೇ ಸುತ್ತಾಡಿಸ್ತಾ ಇರು. ನಾನೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ, ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಕರ್ಕೊಂಡು ಬಾ ಅವಳನ್ನ. ಸರಿ ಸರ್, ಆಗಿ. ಏನಂದ್ರು? ಇವತ್ತೇ ಶೂಟ್ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಕಾಲ್ ಮಾಡ್ತಾರಂತೆ. ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಹಾ ಸರಿ, ಬನ್ನಿ. ಏನಿದು ಎಲ್ಲ ಬರೀ ಇಂಗ್ಲಿಷಲ್ಲೇ ಇದೆ? ಮೇಡಮ್ ಅವರ ಹಂಗೇನಿಲ್ರಿ, ಈ ಫೋಟೋ ಶೂಟಿಗೆ ನಿಮ್ಗೆ ಒಪ್ಪಿಗೆ ಐತಿಲ್ಲ ಅನ್ನೋದು ಕಷ್ಟ ರೀ ಸೈನ್ ಮಾಡ್ತಾ ಬಂದಿದ್ದು. ಅಲ್ಲ, ಇದರಲ್ಲೆಲ್ಲ ಬರೀ ಇಂಗ್ಲಿಷಲ್ಲೇ ಇದೆ. ನನ್ಗೇನು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಿದ್ಮೇಲೆ ನಾನು ಹೇಗೆ ಇದಕ್ಕೆ ಸೈನ್ ಮಾಡ್ಲಿ? ತಪ್ಪಾಗತ್ತೆ. ಏನ್ ಮಾಡ್ಲಿ? ಮೇಡಮ್ ಅವರ ಹಂಗೆ ಯೋಚನೆ ಮಾಡೋಂಥದ್ದೇನಿಲ್ರಿ. ನಿಮಗೆ ಒಪ್ಪಿಗೆ ಅಲ್ಲ ಅಂದ್ರೆ ಈ ಬಾಂಡ್ ಪೇಪರ್ ಮನೆಗೆ ತೊಗೊಂಡೋಗಿ ತೋರಿಸ್ರಿ. ಅವ್ರು ಒಪ್ಕೊಂಡ್ರೆ ಇನ್ನೊಂದು ದಿನ ಶೂಟ್ ಮಾಡ್ಕೊಳನ್ರಿ. ಸರಿ ಸರಿ, ಹಾಗೆ ಮಾಡೋಣ. ನಾ ಹೋಗಿ ಬರ್ತೀನಿ. ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಸರ್. ಇವತ್ತೇ ಫೋಟೋ ಶೂಟ್ ಮುಗಿಸ್ಲಿಲ್ಲ ಅಂದ್ರೆ ನಿಮ್ಗಳ ಕತೆ ಅಷ್ಟೇ. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಅವಳನ್ನ ಒಪ್ಪಿಸ್ಬಿಟ್ಟು ಇವತ್ತೇ ಫೋಟೋ ಶೂಟ್ ಮುಗಿಸ್ಬೇಕು, ಗೊತ್ತಾಯ್ತಾ? ಏನಂದ್ರು? ನಾವು ಇವತ್ತು ಫೋಟೋ ಶೂಟ್ ಮಾಡಿಲ್ಲ ಅಂದ್ರೆ ಬಾಸ್ ನಮ್ಮ ಕತೆ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಈಗೇನ್ ಮಾಡೋದು? ಬಾಯ್ಲಿ. ಓಕೆ ಸರ್, ಇವತ್ತು ಫೋಟೋ ಶೂಟ್ ಮಾಡಕ್ಕೆ ಒಟ್ಟು ಎಷ್ಟು ಖರ್ಚಾಯ್ತು ಸರ್? ಕಮ್ಮಿ ಅಂದ್ರೆ ಒಂದು 50,000 ಖರ್ಚಾಗೈತಿ ಇವತ್ತು. ಅಯ್ಯೋ, 50,000 ಖರ್ಚಾಗಿದ್ಯಾ? ಇನ್ನೊಂದ್ಸತಿ ಫೋಟೋ ಶೂಟ್ ಮಾಡ್ಬೇಕಂದ್ರು ಅಷ್ಟೇ ಖರ್ಚಾಗತ್ತಾ? ಹೌದು, ಇವಾಗ ಏನ್ ಮಾಡಕ್ ಆಗುಂತೈತಿ ಮೇಡಮ್. ಇವತ್ತು ಶೂಟ್ ಮಾಡಿಬಿಟ್ಟಿದ್ರ ನಮ್ಗೆ ಟೆನ್ಷನ್ ಇರ್ತಿದ್ದಿಲ್ಲ. ಈಗ ನಾವು ಇನ್ನೊಂದ್ಸಲ ಶೂಟ್ ಮಾಡ್ಬೇಕಂದ್ರ ಮತ್ತೆ 50,000 ಖರ್ಚು ಮಾಡ್ಬೇಕು. ಏನ್ ಮಾಡಕ್ ಆಗವಲ್ತು. ಏನ್ ಮಾಡಕ್ಕಾಗುತ್ತೆ ಬಿಡಿ ಸರ್. ಮತ್ತೆ ಹಪ್ಪಳ ಸೆಂಡಿಗೆ ಮಾರಿ ದುಡ್ಡು ಕೂಡ ಹಾಕ್ಬೇಕಷ್ಟೆ. ಹೇಳಿ, ಈಗ ನಾನೇನ್ ಹೇಳ್ಬೇಕು? ನೀವೇನು ಹೇಳ್ಬೇಕಾಗಿಲ್ಲ ಮೇಡಮ್. ನಿಮ್ ಕೈನ ಹಿಂಗ್ ಹಿಡ್ಕೊಂಡು ಒಂದ್ ಪೋಸ್ ಕೊಟ್ರೆ ಸಾಕು. ಅಷ್ಟೇನಾ? ಅಷ್ಟೇ ಮೇಡಮ್. ಕೈಯಲ್ಲಿ ಹಪ್ಪಳ ಏನೋ ಕೊಡಲ್ವಾ? ಅದೆಲ್ಲ ಏನೋ ಬ್ಯಾಡ್ರಿ ಮೇಡಮ್, ಅದನ್ನ ನಾವು ಆಮೇಲೆ ಮಾಡ್ಕೊಂತೀವಿ. ಈ ತರನಾ? ನೋಡ್ದೆ ಆದತಿ, ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಇದೆ. ಇವತ್ ನೀನ್ ತೆಗ್ಸಿರೋ ಫೋಟೋಸು ನಾವ್ ಅನ್ಕೊಂಡ್ ಹಾಗೆ ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ಬರ್ಬೇಕು. ಆಗ್ಲೇ ಈ ಅರುಂಧತಿ ಅನ್ಕೊಂಡ್ ಹಾಗೆ ಎಲ್ಲ ನಡೆಯೋದು. ಖಂಡಿತ ನಾಳೆ ಪೇಪರ್ನಲ್ಲಿ ಬಂದೇ ಬರುತ್ತೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡೋಣ. ನಾಳೆ ಬೆಳಗಾಗಷ್ಟರಲ್ಲಿ ಅರಸನಕೋಟೆ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಆ ಮನೆ ಒಗ್ಗಟ್ಟು ಮುರಿಬೇಕು. ಅಖಿಲ ಪಾರ್ವತಿ ಸಂಬಂಧ ಶಾಶ್ವತವಾಗಿ ಹಾಳಾಗ್ಬೇಕು. ಇಷ್ಟು ದಿನ 7.5 ನಿನಗಿತ್ತು. ಇನ್ ಮುಂದೆ ಅದು ಅರಸನಕೋಟೆನ ಆವರಿಸ್ಕೊಡುತ್ತೆ.
ನೀನೇನು ಯೋಚನೆ ಮಾಡಬೇಡ, ಎಲ್ಲ ನೀನ್ ಅನ್ಕೊಂಡಂಗೆ ನಡೆಯುತ್ತೆ. ಯುವರ್ ಟೈಮ್ ಸ್ಟಾರ್ಟ್ಸ್ ಫ್ರಮ್ ನೌ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಕಾಫಿ ತಗೊಂಡ್ಬರ್ತೀನಿ. ಪರವಾಗಿಲ್ಲ ಅಮ್ಮ, ನಾನು ಆಮೇಲೆ ಕುಡಿತೀನಿ. ನೀವು ಪೇಪರ್ ಓದಿ. ಮೊದಲು ಕೆಲಸ, ಆಮೇಲೆ ಮಿಕ್ಕಿದ್ದು. ಹೌದು, ನೆನ್ನೆ ಅಲ್ಲಿದ್ದು ಇವ್ರೆ. ಸರ್, ನೀವು ಬಂದಿದ್ದು ಒಳ್ಳೇದಾಯ್ತು. ಇವ್ರೆಲ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ದಯವಿಟ್ಟು ನೀವು ಹೇಳಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನಿಂದ ಯಾವ ಮೋಸನೂ ನಡೆದಿಲ್ಲ ಅಂತ ಇವ್ರೆಲ್ರಿಗೂ ಹೇಳಿ ಸರ್. ಅದಕ್ಕೂ ಮೊದಲು ನಾನು ಬಂದಿರೋ ಕೆಲಸ ಮುಗಿಸ್ಬಿಡ್ತೀನಿ ಮೇಡಮ್. ನೀವು ಮಾತಾಡ್ದಂಗೆ ನಿಮ್ಮ ರೆಮ್ಯುನರೇಷನ್ 60 ಲಕ್ಷ ಚೆಕ್ ತಗೊಳ್ಳಿ ಮೇಡಮ್. ಈಗೇನು ಹೇಳ್ತೀರ ಮಿಸ್ಟರ್ ಆದಿತ್ಯ ಅವರೇ? ಪಾರ್ವತಿ, ಏನಿದೆಲ್ಲ? ಯಾರು ಇವರು? ನೀನು ಯಾಕೆ ಚೆಕ್ ಕೊಡ್ತಾ ಇದ್ದಾರೆ? ನನಗೊಂದು ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಏನ್ ಮೇಡಮ್ ಈಗ ಹೇಳ್ತಾ ಇದ್ದೀರಾ? ನಮ್ಮ ತಂದೆಗೆ ಒಂದು ಮನೆ ಪರ್ಚೇಸ್ ಮಾಡ್ಕೊಡ್ಬೇಕು ಅಂತ ತಾನೇ ನೀವು ನನಗೆ ಹೇಳಿದ್ದು. ಅದಕ್ಕೆ ನನಗೆ 60 ಲಕ್ಷನೇ ಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಅದನ್ನು ಕೊಡೋಣ ಅಂತಾನೆ ಬಂದೆ. ಈ ದುಡ್ಡಲ್ಲಿ ನಿಮ್ಮ ತಂದೆ ಕನಸನ್ನ ನನಸು ಮಾಡ್ಕೊಳ್ಳಿ ಮೇಡಮ್. ಅಯ್ಯೋ, ನಾನ್ ಯಾವಾಗ ಹೇಳ್ದೆ? ಅಷ್ಟಕ್ಕೂ ನಮ್ಮಪ್ಪ ಮನೆ ತಗೊಳ್ಳೋದಕ್ಕೆ 60 ಲಕ್ಷ ರೂಪಾಯಿ ಬೇಕು ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಏನ್ ಮೇಡಮ್ ಕಾಮಿಡಿ ಮಾಡ್ತಾ ಇದ್ದೀರಾ? ನೀವೆಲ್ಲ ಹೇಳ್ಬಿಟ್ಟು ಇವಾಗ ನಿಮಗೆ ಹೇಗೆ ಗೊತ್ತು ಅಂತಿದ್ರಲ್ಲ. ತಗೊಳ್ಳಿ ಮೇಡಮ್ ಅಗ್ರಿಮೆಂಟ್ ಕಾಪಿ. ಇದ್ಯಾವ್ದಪ್ಪ ಅಗ್ರಿಮೆಂಟು? ಮೇಡಮ್ ಈ ಬಾಂಡ್ ಪೇಪರ್ ಏನಿದು? ಎಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಇದೆ. ಈ ಫೋಟೋ ಶೂಟಿಗೆ ನಿಮ್ಗೆ ಒಪ್ಪ ಐತಿಲ್ಲ ಅನ್ನೋದು ಕಷ್ಟ ರೀ ಸೈನ್ ಮಾಡ್ತಾ ಬಂದಿದ್ದೆ. ಅದೇ ಮೇಡಮ್, ನಮ್ಮ ಕಂಪ್ನಿಯಿಂದ ಹೊಸದಾಗಿ ಲಾಂಚ್ ಆಗ್ತಿರೋ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಅಗ್ರಿಮೆಂಟ್ ಮೇಡಮ್ ಇದು. ಹಾಗೆ ಬೇರೆ ಯಾವ ಕಂಪನಿಯ ಸೇಮ್ ಪ್ರಾಡಕ್ಟ್ ನ ಒಪ್ಕೊಳ್ಳಲ್ಲ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.